ಶಿವಮೊಗ್ಗದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಬಾಲಕಾರ್ಮಿಕ ನಿರ್ಮೂಲನೆ ವಿರುದ್ಧ ಇಲಾಖೆ ಕೆಲಸ ಮಾಡುತ್ತಿದೆ. ಅದಕ್ಕಾಗಿ ಜಿಯೋ ಟ್ಯಾಗಿಂಗ್ ಮಾಡುತ್ತಿದ್ದೇವೆ. ಇದರಿಂದ ಬೇರೆ ರಾಜ್ಯದಿಂದ ಬಂದವರು ಪತ್ತೆಯಾಗುತ್ತಿದ್ದಾರೆ. ಸಂಬಂಧಪಟ್ಟ ಬಾಲಕಾರ್ಮಿಕರ ಮಾಹಿತಿಯನ್ನ ಆಯಾ ರಾಜ್ಯಗಳಿಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಬಾಲಕಾರ್ಮಿಕರು ನಾವೇನು ಬಗ್ಗೆ ಮಾತನಾಡ್ತಾ ಇದ್ದೀವಿ, ಇದು ಒಂದು ನಮ್ಮ ಇಲಾಖೆ ಡ್ರೈವ್ ಮಾಡ್ತಿದ್ರು ಕೂಡ ಅಷ್ಟೇ ಜವಾಬ್ದಾರಿ ನಮ್ಮೆಲ್ಲರದು ಇದೆ. ನಮ್ಮ ಇಲಾಖೆ ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ, ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ನಾನು ಇಲ್ಲಿ ಬಂದ್ಬಿಟ್ಟು ನಾವು ಜಾಸ್ತಿ ರೇಡ್ಗಳನ್ನ ಮಾಡಿದೀವಿ ಅಂತ ಹೇಳಿದ್ರೆ ಅದು ಸಕ್ಸಸ್ ಆಗಲ್ಲ. ಇಫ್ ಜಾಸ್ತಿ ರೇಟ್ಸ್ಗಳಾಗಿದ್ದಾವೆ, ಜಾಸ್ತಿ ಫೈಂಡ್ ಔಟ್ ಮಾಡಿದೀವಿ ಅಂತಂದ್ರೆ ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿ ಆಸ್ ಎ ಸಿಟಿಸನ್ಸ್ ವಿ ಹ್ಯಾವ್ ಫೇಲ್ಡ್ ಅಂತ. ಬಟ್ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಬಟ್ ಆದಷ್ಟು ಮಟ್ಟಿಗೆ ಈಗ ಏನು ಮಾಡ್ತಾ ಇದೀವಿ ಅಂತಂದ್ರೆ, ಈ ಇನ್ಸ್ಪೆಕ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ನಮ್ಮ ಬಾಲಕಾರ್ಮಿಕರು ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಚೈಲ್ಡ್ ಲೇಬರ್ ಅಂತ ನಾವೇನು ಕರಿತೀವಿ, ಅವ್ರನ್ನ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಸೊ ಟ್ಯಾಗಿಂಗ್ ಮಾಡೋದ್ರ ಮುಖಾಂತರ ಮೊದಲೇನಾಗಿರ್ತದಂತಂದ್ರೆ ಅವ್ರನ್ನ ಹಿಡಿತಾ ಇದ್ವಿ, ಆಮೇಲೆ ಸ್ವಲ್ಪ ದಂಡಗಳನ್ನ ಮಾಡಿ ಎದುರಿಸಿ ಬಿಟ್ಬಿಡ್ತಾ ಇದ್ವಿ. ಈಗ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಬೇರೆ ಸ್ಟೇಟ್ನಲ್ಲಿ ಕೂಡ ಎಲ್ಲಿದ್ದಾರೆ, ನಮ್ಮ ಸ್ಟೇಟ್ನಲ್ಲಿ ಬಂದಿರತಕ್ಕಂಥವ್ರು ಕೆಲವರು ಏನಾದ್ರೆ ಬಹಳಷ್ಟು ಜನ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ಬೇರೆ ಸ್ಟೇಟ್ಲಿಂದ ಬಂದಿರತಕ್ಕಂಥವ್ರು ಬಾಲಕಾರ್ಮಿಕರು ಬಹಳ ಸಿಗ್ತಾ ಇದ್ದಾರೆ. ಅವರು ಬೇರೆ ಸ್ಟೇಟ್ಗಳಲ್ಲಿ ಆ ಗೌರ್ಮೆಂಟ್ ಜೊತೆ ಮಾತನಾಡಿ ಅಲ್ಲಿ ಶಾಲೆಗೆ ಅಡ್ಮಿಟ್ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಜಿಯೋ ಟ್ಯಾಗಿಂಗ್ ಮಾಡಿರ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಮಾಡಿದೀವಿ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಯು ಕ್ಯಾನ್ ಸೇ ನಾವು ಎಲ್ಲೇ ಒಂದು ಸಂದರ್ಭದಲ್ಲಿ ನಾವು ರೈಡ್ ಮಾಡಿದ ಸಂದರ್ಭದಲ್ಲಿ ಯಾವುದೇ ಬಾಲಕಾರ್ಮಿಕರು ಸಿಕ್ಕಾಗ ಅವ್ರ ಡಾಟಾನು ನಮ್ಮಲ್ಲಿ ಇದೆ. ಸೊ ಹಂತವಾಗಿ ಕಮ್ಮಿ ಆಗಬೇಕು, ಅದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ನೀವು ಮಹಾರಾಷ್ಟ್ರ ಬಾರ್ಡರ್ ಹೋದಾಗ ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್, ಇಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, UP ಈ ತರ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಚೈಲ್ಡ್ ಲೇಬರ್ ಭಾಳ ಇದ್ದಾರೆ. ಡ್ರಾಪ್ ಔಟ್ಸ್ಗೆ ಏನಾಗಿದೆ, ಇಫ್ ಯು ಸಿ ಇವತ್ತು 10 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ SLCಯಲ್ಲಿ. ಆಮೇಲೆ ಆಸ್ ಯು ಕಮ್ ಬಿಲೋ ನಂಬರ್ಸ್ ಜಾಸ್ತಿ ಆಗ್ತಾ ಇರ್ಬೋದು. ಡ್ರಾಪ್ ಔಟ್ಸ್ಗೆ ಆಗ್ತಕ್ಕಂಥ ಕಾರಣ ಹಲವಾರುಗಳು ಇದಾವೆ. ಒಂದು ಎಕನಾಮಿಕಲ್ ಪಾವರ್ಟಿ ಇದೇ ಇರುತ್ತೆ ಕೆಲವು ಸಂದರ್ಭದಲ್ಲಿ, ಅಥವಾ ಚಿಲ್ಡ್ರನ್ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್ ಅನ್ನೋದು ಒಂದಿದೆ. ಇಫ್ ಯು ಸಿ ಓವರ್ ಆಲ್ ನಾವು ಯಾವಾಗ ಬಿಸಿ ಊಟ ಕಾರ್ಯಕ್ರಮ ಈ ದೇಶದಲ್ಲಿ ಪ್ರಾರಂಭ ಆಯಿತು, ನಾನು ಇನ್ನು ಅವಾಗ ಹೊಸದಾಗಿನ್ನ ಯುವಕನಾಗಿದ್ದೆ, ಅವಾಗಿನ ರಾಜಕಾರಣದಲ್ಲಿ ನಾನು ಭಾಳ ಸಕ್ರಿಯವಾಗಿ ಪ್ರಾರಂಭ ಮಾಡೋದಂತಂದ್ರೆ ಯಾವಾಗ ಈ ಬಿಸಿ ಊಟ ಕಾರ್ಯಕ್ರಮ ಆಯಿತು ನಂಬರ್ಸ್ಗಳು ಜಾಸ್ತಿ ಆಗಿದಾವೆ. ಇವಾಗ ನಂಬರ್ಸ್ಗಳು ಎಕ್ಸಾಬರೆಂಟ್ಲಿ ಆರ್ ವೆರಿ ಹೈ, ಇಟ್ಸ್ ವೆರಿ ಗುಡ್ ನಂಬರ್ಸ್ ಇದೆ. ಬಟ್ ಡ್ರಾಪ್ ಔಟ್ ಆಗ್ತಕ್ಕಂಥ ಕಾರಣಗಳು ಹಲವಾರು ಇದಾವೆ. ಅದಕ್ಕೆ ನಾನು ಎಲ್ಲ ಇಲಾಖೆಯವ್ರ ಜೊತೆ ಮಾತನಾಡಬೇಕಾಗುತ್ತೆ. ಬಟ್ ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಇನ್ಸ್ಟೆನ್ಸಸ್ ಕಂಪೇರಿಟಿವ್ಲಿ ಬೇರೆ ಸ್ಟೇಟ್ ನೋಡ್ಕೊಂಡಾಗ ನಮ್ಮ ಸ್ಟೇಟ್ ವಿ ಆರ್ ಇನ್ ಅ ವೆರಿ ಬೆಟರ್ ಸಿಚುವೇಶನ್. ಇಟ್ ಡಸಂಟ್ ಮೀನ್ ದಟ್ ಡ್ರಾಪ್ ಔಟ್ ಆಗ್ಬೇಕೆಂಬ ಉದ್ದೇಶ ಅಲ್ಲ.